ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್ಸ್. ಏನಪ್ಪ ಇವತ್ತು ಲಾಗ್ ಅಂದ್ರೆ ನೋಡ್ರಿ, ನಾನು ನೆನೆಸಿಟ್ಟಿರೋ ತೊಗರಿಬೇಳೆ ಪಲ್ಯ ಮಾಡತ್ತೀನಿ. ನಾನು ಒಂದು ಬೌಲಷ್ಟು ತೊಗೊಂಡಿದ್ದೆ ನೋಡ್ರಿ ತೊಗರಿಬೇಳೆ. ಇಷ್ಟು ಇಬ್ಬರಿಗೆ ಆಗೋ ಅಷ್ಟು ಮಾಡತ್ತೇನೆ ನೋಡ್ರಿ. ನಾನು ಒಂದು ಅರ್ಧ ಟೊಮೊಟೊ ಹಚ್ಕೊಂಡಿದ್ದೆ, ಒಂದು ಈರುಳ್ಳಿ ಹಚ್ಕೊಂಡಿದ್ದೆ, 2 ಮೆಣಸಿನ್ಕಾಯಿ ಹಚ್ಕೊಂಡೇನಿ, ಸ್ವಲ್ಪ ಕರಿಬೇವು ಹಚ್ಕೊಂಡೇನಿ ನೋಡ್ರಿ. ಏನು ಕಾಯಿಪಲ್ಯ ಇಲ್ದ ಇರೋ ಟೈಮ್ದಾಗ ಈ ಪಲ್ಯ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಬರ್ರಿ ಈಗ ಗ್ಯಾಸ್ ಹಚ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಬರ್ರಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕೋತೇನೆ ನೋಡ್ರಿ. ಎಣ್ಣೆ ಕಾದೈತಿ, ಚಟಪಟ ಅನ್ನೋತಾವು. ಗ್ಯಾಸ್ ಲೋ ಫ್ಲೇಮ್ನಾಗ ಇಟ್ಕೊಳ್ಳೋಣ. ಮೊದಲು ಉಳ್ಳಾಗಡ್ಡಿ ಹಾಕೋತೇನೆ ನೋಡ್ರಿ. ಸ್ವಲ್ಪ ಕೈ ಹಾಕ್ತವ್ರಿ ನೋಡ್ರಿ. ಸಿಂಪಲ್ ನೋಡ್ರಿ ಇದು ರೆಸಿಪಿ. ಯಾಕಂದ್ರೆ ಏನಕ್ಕೆ ಪಲ್ಯ ಇಲ್ಲದೆ ಇರೋ ಟೈಮ್ದಾಗ ದಿಢೀರ್ ಅಂತ ಮಾಡ್ಬೋದು. ಬೇಡ ಒಂದಿದ್ರೆ ಟೊಮಾಟೊ ಆಮೇಲೆ ಟಮಾಟೆ ಹಣ್ಣು ಹಾಕೋತೇನೆ ನೋಡ್ರಿ. ಈಗ ಸಿಂಪಲ್ ರೆಸಿಪಿ ನೋಡ್ರಿ. ಈಗ 2 ಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೆ, ಅವನ್ನ ಹಾಕೋತೇನೆ. ಕರ್ಬೇವು ಹಾಕೋತೇನೆ. ಸಿಂಪಲ್ ರೆಸಿಪಿ ನೋಡ್ರಿ ಇದು. ಚಿಕ್ಕಾಗೂ ಹಾಕೈತಿ, ಯಾಕಂದ್ರೆ ನೆನೆಸಿಟ್ಟಿರ್ತೇವಲ್ಲ ತೊಗರಿ ಬೇಳೆನ, ಹಿಂಗಾಗಿ ಕುಕ್ ಆಗ್ತದೆ. ಒಂದು ಸ್ವಲ್ಪ ಬಾಡ್ದಂಗೆ ಆಗ್ಯಾವ್ರಿ, ಹಸಿ ವಾಸನೆ ಎಲ್ಲ ಹೋಗೈತಿ. ಈಗ ತೊಗರಿ ಬೇಳೆ ಹಾಕೋತೇನೆ ನೋಡ್ರಿ. ನೆನೆಸಿಟ್ಟಿರ್ತೇವಲ್ರಿ, ಹಿಂಗಾಗಿ ಭಾಳ ಕುದಿಸ್ಕೊಳ್ಳೋದಿಲ್ಲ. ಇದ್ರಾಗ ಮತ್ತಿನ್ನು ಹೀರಿಕಾಯಿ ಹೆಚ್ಚಿ ಹಾಕೋತಾರ್ರಿ. ಹೀರಿಕಾಯಿ ಬರೀ ತೊಗರಿ ಬೇಳೆ ಪಲ್ಯ ಮಾಡ್ಕೊಂಡು ತಿಂತಾರ್ರಿ. ಇದ್ರೊಳಗೆ ಇನ್ನೂ ವೆರೈಟಿ ಮಾಡ್ಕೊತಿರ್ತಾರ. ಮೆಂತ್ಯ ಹೊಲಗೂ ಚೆನ್ನಾಗಾಗತ್ತೆ ರೀ ಇದು. ತೊಗರಿಬೇಳೆ ಪಲ್ಯ ಮೆಂತ್ಯ ಹಾಕೊಂಡು ಮಾಡ್ಕೊತಾರ. ಈಗ ಒಂದು ಸ್ವಲ್ಪ ಅಲಸಿನ ಪುಡಿ ಹಾಕ್ತೇನೆ ನೋಡಿ. ಅರಸಿನ ಪುಡಿ ಹಾಕ್ತೇನೆ. ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕ್ತೇನೆ ನೋಡಿ. ಈಗ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ನೋಡ್ರಿ. ಖಾರ ಒಂದು ಸ್ವಲ್ಪ ಕಮ್ಮಿ ಬೀಳ್ತ ಅನ್ಸತ್ರಿ ನೋಡ್ರಿ. 2 ಮೆಣಸಿನ್ಕಾಯಿ ಹಾಕೊಂಡೇನಿ, ಇಷ್ಟು ಸ್ವಲ್ಪ ಖಾರ ಹಾಕೊಂಡೆ ನಾನು. ಚಿಲ್ಲಿ ಪೇಸ್ಟ್ ನೋಡ್ರಿ. ಇದು ನಮ್ಮ ಕಡೆ ಹುರಿದು ಅರ್ದು ಮಾಡಿರೋ ಖಾರ ನೋಡ್ರಿ. ಅಡಿಗೆಗೆ ಹಾಕ್ಬೇಕಾದ್ರೆ ನಾವು ಹುರಿದು ಮಾಡ್ದೇವು. ಟೇಸ್ಟ್ ನೋಡ್ರಿ. ನೋಡ್ರಿ, ಈಗ ಒಂಚೂರು ಬೆಲ್ಲ ಹಾಕಾಕತ್ತೇನೆ. ಒಂದು ಸಿಪ್ಪೆ ಈಗ ಗೊರಳ ಪುಡಿ ಹಾಕ್ತೇನೆ ನೋಡಿ. ಸ್ವಲ್ಪ ಇಷ್ಟು ಹಾಕ್ತೇನೆ. ನೀವೇನ ಅಂದ್ರೆ ಫ್ರೆಂಡ್ಸ, ಉತ್ತರ ಕರ್ನಾಟಕದ ಅಡಿಗೆ ಮಾತ್ರ ಉಪ್ಪು, ಹುಳಿ, ಖಾರ ಮತ್ತು ಬೆಲ್ಲ ಮುಂದಿರ್ಲಿಕ್ಕೆ ಅಂದ್ರೆ ಅಡಿಗೆನ ಟೇಸ್ಟ್ ಆಗಂಗಿಲ್ಲ ನೋಡಿ. ಸ್ವಲ್ಪ ನೀರು ಹಾಕೋತೇನೆ ನೋಡ್ರಿ. ಇದು ಕುದಿಲೆ ಸ್ವಲ್ಪ. ಟೇಸ್ಟ್ ನೋಡಿ ಬರ್ರಿ. ಸ್ವಲ್ಪ ಹೈ ಫ್ಲೇಮ್ನಾಗ ಇಟ್ಕೊಂಡು ಕುದಿಸ್ಕೋಬೇಕು.
ನೋಡಿರಿ ಟೇಸ್ಟ್ ಮಾತಂತೂ ಸೂಪರ್ ಐತಿ. ಉಪ್ಪು ಹುಳಿ ಖಾರ ಎಲ್ಲ ಹೊಂದೈತಿ. ನೀವು ಮಾಡ್ಕೊತೀನಿ ನೋಡ್ರಿ. ಇದನ್ನ ಈಜಿ ರೆಸಿಪಿ ನೋಡ್ರಿ. ಬಾಳೆನ ಸಾಮಾನು ಬೇಕಾಗಿಲ್ಲ. ಒಂದು ಉಳ್ಳಾಗಡ್ಡಿ, ಅರ್ಧ ಟಮಾಟೆ ಹಣ್ಣು, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ನಮಗೊಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ನಾವು ಯಾಕಂದ್ರೆ ಖಾರ ಜಾಸ್ತಿ ತಿಂತೀವಿ, ಹೀಗಾಗಿ ಸ್ವಲ್ಪ ಖಾರ ಹಾಕಿದೆ ನೋಡ್ರಿ ನಾನು. ಇದನ್ನೊಂದು ಸ್ವಲ್ಪ ಹೈ ಫ್ಲೇಮ್ನಾಗ ಇಟ್ಟು ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗೈತೆ ನೋಡ್ರಿ. ಈಸಿ ರೆಸಿಪಿ ನೋಡ್ರಿ ಇದು. ಸ್ವಲ್ಪ ಕುದಿಬೇಕು ನೋಡ್ರಿ ಇದು. ಈಗ ಇಷ್ಟ ಆಗೈತಿ. ಇನ್ನೊಂದು ಚೂರು ಕುದಿಬೇಕು ನೋಡ್ರಿ. ಒಂದು ಸ್ವಲ್ಪ ಬಾಯಿ ಮುಚ್ಚಿ ಕುದಿಸ್ಕೊಂಡ್ಬಿಡೋಣ ಒಂದು 2 ನಿಮಿಷ. ನೋಡ್ರಿ ಫ್ರೆಂಡ್ಸ್, ಕುದ್ದು ಎಲ್ಲ ನೀರಿನ ಅಂಶ ಕಡಿಮೆ ಆಗೈತ್ರಿ. ಈಗ ಆರಿಸ್ಬಿಡೋಣ. ಪಲ್ಯ ಮಸ್ತ್ ಆಗೈತಿ. ರೊಟ್ಟಿ ಜೊತೆ ತಿಂದು ತೋರಿಸ್ತೇನೆ ನಿಮ್ಗೆ ಹೆಂಗಾಗೈತಿ ಅಂತಂದು. ಇದಂತೂ ಪಲ್ಯ ಅಂತ ರೆಡಿ ಆಗೈತಿ.